ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಒಂದು ಲಿಂಬೆಹಣ್ಣು, ಒಂದು ಬೆಳ್ಳುಳ್ಳಿ, ಒಂದು ಮೊಳೆಯ ಸಹಾಯದಿಂದ ನೀವು ಪ್ರೀತಿಸಿದ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು, ಅವರನ್ನು ಹೇಗೆ ನಿಮ್ಮ ವಶವನ್ನಾಗಿ ಮಾಡಿಕೊಳ್ಳೋದು ಅಂತ ನೋಡ್ಕೊಳ್ಳೋಣ ವೀಕ್ಷಕರೇ. ಇದು ಬಹಳ ಶಕ್ತಿಶಾಲಿಯಾದಂತಹ, ಬಹಳ ಪ್ರಭಾವ ಬೀರುವಂತಹ ಒಂದು ವಶೀಕರಣ ತಂತ್ರ ಆಗಿದೆ ವೀಕ್ಷಕರೇ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಚಿತ್ರ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಚಿತ್ರ ಬರ್ಕೊಂಡ ನಂತರ ಒಂದು ವೃತ್ತಾಕಾರವನ್ನು ಹಾಕೋಬೇಕು ವೀಕ್ಷಕರೇ. ವೃತ್ತಾಕಾರವನ್ನು ಹಾಕೊಂಡ ನಂತರ ಈ ರೀತಿಯಾಗಿ ತ್ರಿಭುಜಾಕಾರವನ್ನು ಹಾಕೋಬೇಕು. ಆದ ನಂತರ ಇದರ ಒಳಗೆ 3 ಅಂತ ಬರಿಬೇಕು. ಇಲ್ಲಿ ವಶೀಕರಣ ಅಂತ ಬರಿಬೇಕು. ಇಲ್ಲಿ 69 ಅಂತ ನಂಬರ್ ಬರ್ಕೋಬೇಕು. ಇಲ್ಲಿ ಪುರುಷ ಅಂತ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಆಮೇಲೆ ನೀವು ಯಾರನ್ನು ಪ್ರೀತಿಸಿರ್ತೀರಾ, ಯಾರನ್ನು ವಶ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ, ಅವರ ಹೆಸರನ್ನು ಬರ್ಕೋಬೇಕು ವೀಕ್ಷಕರೇ. ಇಲ್ಲಿ ನಿಮ್ಮ ಹೆಸರನ್ನು ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬರ್ಕೊಂಡ ನಂತರ ನೀವು ಒಂದು ಲಿಂಬುವನ್ನು, ಒಂದು ಬೆಳ್ಳುಳ್ಳಿಯನ್ನು, ಒಂದು ಮೊಳೆಯನ್ನು ತಗೋಬೇಕಾಗ್ತದೆ ವೀಕ್ಷಕರೇ. ಹಾಗೆ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ. ನೀವು ಲಿಂಬೆ ಹಣ್ಣಿನ ಮೇಲೆ ಈ ಬೆಳ್ಳುಳ್ಳಿಯನ್ನು ಇಟ್ಟ ನಂತರ ಈ ಮೊಳೆಯನ್ನು ಹೀಗೆ ಇಟ್ಕೋಬೇಕಾಗ್ತದೆ ವೀಕ್ಷಕರೇ. ಹೀಗೆ ಇಟ್ಕೊಂಡ ನಂತರ ನೀವು ಕೈ ಮುಗ್ದುಕೊಂಡು ಶ್ರದ್ಧೆಯಿಂದ ನೀವು ಯಾರನ್ನು ವಶ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ, ಆ ಹುಡುಗಿ ಅಥವಾ ಹುಡುಗ ನಿಮ್ಮ ವಶವಾಗ್ಲಿ ಅಂತ ಸಂಪೂರ್ಣ ಮನಸ್ಸಿನಿಂದ ಬೇಡ್ಕೊಂಡು ಓಂ ಕ್ಲಿಂ ಚಾಮುಂಡಾಯ ಕಾಮದೇವಾಯ ಆಕರ್ಷಣಾಯ ಸ್ವಾಹ, ಓಂ ಕ್ಲೀಂ ಚಾಮುಂಡಾಯ ಕಾಮದೇವಾಯ ಆಕರ್ಷಣಾಯ ಸ್ವಾಹ, ಓಂ ಕ್ಲೀಂ ಚಾಮುಂಡಾಯ ಕಾಮದೇವಾಯ ಆಕರ್ಷಣಾಯ ಸ್ವಾಹ. ಈ ರೀತಿಯಾಗಿ ಈ ಒಂದು ಮಂತ್ರವನ್ನು 21 ಬಾರಿ ನೀವು ಜಪಿಸಬೇಕಾಗ್ತದೆ ವೀಕ್ಷಕರೇ. ನೀವು ಈ ಮಂತ್ರವನ್ನು ಚಾಚು ತಪ್ಪದೆ 9 ದಿನಗಳ ಕಾಲ ಹೇಳ್ಬೇಕಾಗ್ತದೆ ವೀಕ್ಷಕರೇ. ನೀವು ಈ ತಂತ್ರವನ್ನು ಮಾಡ್ಬೇಕಿದ್ರೆ 21 ಬಾರಿ ಹೇಳ್ಬೇಕಾಗ್ತದೆ. ಹಾಗೆ ನೀವು ಈ ತಂತ್ರವನ್ನು ಮಾಡಿದ ನಂತರನು ನೀವು ಪ್ರತಿದಿನ 9 ದಿನಗಳ ಕಾಲ ಮಲಗುವ ಮುನ್ನ ಈ ಮಂತ್ರವನ್ನು ಹೇಳ್ಬೇಕಾಗ್ತದೆ ವೀಕ್ಷಕರೇ. 21 ಬಾರಿ ಹೇಳ್ಬೇಕಾಗ್ತದೆ ವೀಕ್ಷಕರೇ. ನೀವು ಕೈ ಮುಗ್ದುಕೊಂಡು ಭಕ್ತಿಯಿಂದ ಈ ಮಂತ್ರವನ್ನು ಹೇಳಿದ ನಂತರ ನೀವು ಲಿಂಬು ಮತ್ತೆ ಬೆಳ್ಳುಳ್ಳಿಯನ್ನು ಹೀಗೆ ಇಟ್ಕೊಂಡಿರ್ತೀರಲ್ಲ ವೀಕ್ಷಕರೇ, ಅದಕ್ಕೆ ನೀವು ಆ ಹುಡುಗಿ ಅಥವಾ ಹುಡುಗ ನಿಮ್ಮ ವಶವಾಗ್ಲಿ ಅಂತ ಸಂಪೂರ್ಣ ಮನಸ್ಸಿನಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಈ ಮೊಳೆಯನ್ನು ಚುಚ್ಚಬೇಕು ವೀಕ್ಷಕರೇ. ಈ ರೀತಿಯಾಗಿ ಮಾಡಿದ ನಂತರ ವೀಕ್ಷಕರೇ, ಈ ಮೊಳೆಯನ್ನು ಚುಚ್ಚಿದ ನಂತರ ಒಂದು ಕೆಂಪು ದಾರದ ಸಹಾಯದಿಂದ ನೀವು ಬಂಧನವನ್ನು ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಹೀಗೆ ಮಾಡಿದ ಕೇವಲ 3 ದಿನದಲ್ಲಿ ನೀವು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ, ನೀವು ಯಾರನ್ನು ವಶ ಮಾಡ್ಕೊಂಡಿರ್ತೀರಾ ನೋಡಿ ವೀಕ್ಷಕರೇ, ಅವರು ನಿಮ್ಮ ವಶವಾಗ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ಈ ವಿದ್ಯೆ ಮಾಡ್ಲಿಕ್ಕೆ ನನ್ನ ಹತ್ರ ಆಗಲ್ಲ ಅನ್ನೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಬಹುದು. ವಶೀಕರಣ ಯಂತ್ರವನ್ನು ಮಾಡಿ ಕಳಿಸ್ತಾರೆ ವೀಕ್ಷಕರೇ. ಈ ರೀತಿಯಾಗಿ ಬಂಧನವನ್ನು ಮಾಡಿದ ನಂತರ 3 ಗಂಟುಗಳನ್ನು ಹಾಕಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ 3 ಗಂಟುಗಳನ್ನು ಹಾಕಿದ ನಂತರ ಇದನ್ನು ನೀವು ಯಾರೂ ನೋಡದ ಹಾಗೆ ಒಂದು ಹೊಂಡ ತೋಡಿ ಅದರಲ್ಲಿ ಹೂತಾಕ್ಬೇಕಾಗ್ತದೆ ವೀಕ್ಷಕರೇ. ನೀವು ಹೂತು ಹಾಕಿದ 3 ದಿನದಲ್ಲಿ ನೀವು ಯಾರನ್ನು ವಶ ಮಾಡ್ಕೊಂಡಿರ್ತೀರಾ ಅವರೇ ನಿಮ್ಮ ಹಿಂದೆ ಬರ್ತಾರೆ ವೀಕ್ಷಕರೇ. ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ ವೀಕ್ಷಕರೇ. ಧನ್ಯವಾದಗಳು.